ಒಂದು ಬಾಣಲೆಗೆ ಒಂದು 3 ಸ್ಪೂನಷ್ಟಾಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇಲ್ಲಿ ನಾನು ಸಾಸಿವೆ, ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ನಾನಿವತ್ತು ಮಂಡಕ್ಕಿ ತಿಂಡಿನ ಒಲೆನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಸಿಮೆಣಸು, ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಇಲ್ಲಿ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಬೆಂಕಿ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಪಟ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಸ್ಕಿಪ್ ಮಾಡಿರೋದೇನು ವಿಡಿಯೋನಲ್ಲಿ ಅಂತಂದರೆ ಟೊಮೆಟೊ ಹಾಕಿರೋದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸಾರಿ ಫ್ರೆಂಡ್ಸ್. ಹಾಗೆ ಉಪ್ಪು, ಅರಿಶಿಣ ಹಾಗೆ ಒಂದು ಅರ್ಧ ಕಡಿ ನಿಂಬೆ ಹಣ್ಣನ್ನು ಕೂಡ ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಕಾಲು ಭಾಗ ಆಗೋಷ್ಟು ನೀರನ್ನು ಹಾಕ್ಕೊಂಡು ನಾನು ಮಂಡಕ್ಕಿನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. 1 ಆರ್ 2 ಮಿನಿಟ್ ನೆನೆಸ್ಕೊಂಡು ಚೆನ್ನಾಗಿ ಹಿಂಡ್ಬಿಟ್ಟು ಮಂಡಕ್ಕಿ ತಿಂಡಿನ ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ ನಾವು ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ರೆ ಮಂಡಕ್ಕಿ ತಿಂಡಿ ರೆಡಿ ಆಗತ್ತೆ. ತುಂಬಾನೇ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಸೈಡ್ಸ್ ಆಗಿ ಚಿಪ್ಸು ಅಥವಾ ಖಾರ ಏನಾದರೂ ನೀವು ಇಟ್ಕೊಳ್ಳಿ. ತುಂಬಾನೇ ಟೇಸ್ಟ್‌ಫುಲ್ಲಿ ಇರುತ್ತೆ. ಬ್ಯಾಚುಲರ್ಸಿಗೆ ತುಂಬಾನೇ ಹೆಲ್ಪ್‌ಫುಲ್ ಅಂತ ಹೇಳ್ಬೋದು ಈ ವಿಡಿಯೋ. ಇವತ್ತಿನ ಬೆಳಗ್ಗಿನ ತಿಂಡಿ ಮಂಡಕ್ಕಿ ತಿಂಡಿನ ನಾನು ರೆಡಿ ಮಾಡಿದ್ದೆ. ನಿಮ್ಮ ಮನೇಲಿ ಏನು ತಿಂಡಿ ರೆಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ತುಂಬಾನೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು ಕೂಡ.